ಇವಾಗ ಲಾ ಇಷ್ಟು ಸೀಸನ್ ನೋಡ್ತಾ ಬಂದಾಗ ಕೆಲವೊಂದು ಫ್ರೆಂಡ್ಶಿಪ್ ಅಲ್ಲೇ ಉಳ್ಕೊಂಡ್ ಬಿಡುತ್ತೆ. ಸೊ ನೀವು ಬಿಗ್ ಬಾಸ್ ಮನೆಯಿಂದ ಆದಂತಹ ಫ್ರೆಂಡ್ಶಿಪ್ ನ ವಾಪಸ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಯಾರ ಜೊತೆ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀರಾ? ಕಂಟಿನ್ಯೂ ಆದ್ರೆ ಯಾರ ಮೇಲೂ ಕೋಪ ಅಂತ ಏನಿಲ್ಲ. ಎಲ್ಲರ ಜೊತೆನೂ ಏನ್ ಮಾತಾಡ್ತಿದ್ದೆ ಅದು ಕಂಟಿನ್ಯೂ ಆಗುತ್ತೆ. ಮಂಜು ಅವ್ರ ವಿಚಾರದಲ್ಲಿ ಮಾತ್ರ ಪಾಸ್ ಆಗಿದೆ. ನೋಡ್ಬೇಕು ಅಗೇನ್ ಇಲ್ಲಿಯ ವಿಚಾರಗಳನ್ನ ನಾನ್ ಅರ್ಥೈಸ್ಕೊಂಡಿರೋ ರೀತಿ ಬೇರೆ ಇದೆ. ಅವರು ಅವ್ರ ಫ್ಯಾಮಿಲಿ ಹೇಗ್ ತಗೋತಾರೆ ಅನ್ನೋದನ್ನ ನೋಡಿ ಅದು ಆನ್ ಅ ಗುಡ್ ನೋಟ್ ಬರ್ಬೇಕು. ನೆಗೆಟಿವ್ ಟರ್ಮ್ಸ್ ಅಲ್ಲಂತೂ ಏನೂ ಇಲ್ಲ. ಇಟ್ ಇಸ್ ಸ್ಟಿಲ್ ಇನ್ ದ ಪಾಸ್. ಎಲ್ಲೋ ಒಂದ್ ಕಡೆ ಮಂಜು ಅವರು ನಿಮ್ಮನ್ನ ಟಾಪ್ ಅಲ್ಲಿ ಇರ್ಬೇಕು, ನೀವು ವಿನ್ನರ್ ಆಗ್ಬೇಕು ಅಂತ ಆಸೆ ಪಟ್ಟವರು. ಕೊನೆಯದಾಗಿ ಅವರು ನಿಮ್ನ ನಾಮಿನೇಟ್ ಮಾಡ್ತಾರೆ. ಯಾಕೆ? ಏನಾಯ್ತು ಅಂತ? ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಯಾಕೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾಮಿನೇಟ್ ಮಾಡಿದ್ದೇನು ಅನ್ಸ್ಲಿಲ್ಲ, ಮಾಡಿದ್ರು. ಅದಾದ್ಮೇಲೆ ಕೂತ್ ಮತ್ತೆ ಫಿನಾಲೆಲಿ ಇರಬೇಕು ಅಂತಾರೆ, ಅಲ್ಲೆಲ್ಲೋ ಸಿಟ್ಟು ಬಂದಿದ್ದಿದೆ ನನಗೆ. ಆ್ಯಂಡ್ ನಾವು ಡೇ ಒನ್ ಇಂದ ಯಾವಾಗ ಫ್ರೆಂಡ್ಶಿಪ್ ಮಾಡಿದ್ವಿ ಅವಾಗಿಂದ ಅನ್ಕೊಂಡಿದ್ದು ಫ್ರೆಂಡ್ಶಿಪ್ ಇದೆ ಅಂತ ಹೇಳಿ ನಾಮಿನೇಟ್ ಮಾಡಬಾರ್ದು ಅನ್ನೋವಂಥ ರೂಲ್ಸ್ ಏನೂ ಇಲ್ಲ. ನಮ್ಮನ್ನು ನಾವು ಯಾವಾಗ ಇಷ್ಟ ಆಗಲ್ಲ, ಯಾವ್ದು ತಪ್ಪಾಗುತ್ತೆ, ಆಟದ ವಿಚಾರವಾಗಿ ನೋಡಿದಾಗ ಯಾರನ್ನು ಬೇಕನ್ನೋ ನಾಮಿನೇಟ್ ಮಾಡಬಹುದು ಅಂತ. ಒಂದು ಅಟ್ ನೋಟ್ ನಾನು ಮೋಕ್ಷಿತಾ ಅವ್ರನ್ನ ಮಾಡಿದ್ದೀನಿ, ಅವ್ರು ನನ್ನನ್ನು ಮಾಡಿದ್ದಾರೆ. ಮಂಜು ಅವ್ರನ್ನ ಯಾವತ್ತೂ ಮಾಡುವಂಥ ಸಂದರ್ಭ ಬರಲಿಲ್ಲ. ಯಾಕಂದರೆ ಅಲ್ಲಿ ಕಂಪೇರ್ ಮಾಡಿದಾಗ ಬಹಳಷ್ಟು ವಿಷಯಗಳಲ್ಲಿ ಅವ್ರು ಬೆಟರೇ ಇದ್ರು. ನಾನೆಲ್ಲೂ ನಾಮಿನೇಟ್ ಮಾಡುವಂಥ ಸಂದರ್ಭ ಬರಲಿಲ್ಲ. ಅವ್ರು ಮಾಡಿದ್ರು. ಗೊತ್ತಿಲ್ಲ, ಅದನ್ನ ಈಗ ಪ್ರಶ್ನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅನ್ನಿಸಿದ್ರೆ ಪ್ರಶ್ನೆ ಮಾಡ್ತೀನಿ, ಮಾಡ್ದಿರ ಬಿಡೋಳಲ್ಲ. ಬಟ್ ದರ್ ಇಸ್ ನೋ ಪಾಯಿಂಟ್ ಆಫ್ ಕಮ್ ಔಟ್ ಆಲ್ರೆಡಿ. ಇವಾಗ ಬಿಗ್ ಬಾಸ್ ನೋಡೋರಿಗೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರದ್ದು ಲವ್ ಸ್ಟೋರಿ ನಡೀತಾ ಇದೆ ಅಂತ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ. ಸೊ ನೀವಲ್ಲಿ ಒಳಗಡೆ ಇದ್ದು ಬಂದವರು, ಆತರ ಅನಿಸ್ತಾ ಇದೆಯಾ ಅಂತ? ಇಲ್ಲ, ತುಂಬ ಅಂದರೆ ಅವ್ರು ಕ್ಲೋಸ್ ಆಗಿದ್ರು, ಮೋಟಿವೇಟ್ ಮಾಡ್ಕೋತಿದ್ರು, ಸಪೋರ್ಟ್ ಮಾಡ್ಕೋತಿದ್ರು ಒಬ್ರಿಗೊಬ್ರು. ಸೊ ಈ ವಿಚಾರ ನಂಗೆ ಗೊತ್ತಾಗಿದ್ದೆ ಗೂಳ್ ಸುರೇಶ್ ಅವ್ರು ಒಳಗಡೆ ಬಂದು ಏನೋ ಹೇಳಿದಾಗ ನಾನು ಭವ್ಯ ಅವ್ರಿಗೆ ಕೇಳ್ತೀನಿ, ಅಲ್ಲಿ ಏನಿದು, ಇಲ್ಲ ಗೊತ್ತಿಲ್ಲ ಅನ್ನೋ ಥರ ಏನೋ ಹೇಳ್ತಾರೆ, ಕ್ಲಾರಿಟಿ ಕೊಡೋದಿಲ್ಲ. ಸೊ ನನಗೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ಲ, ಏನು ಎತ್ತ ಅಂತ. ಇಲ್ಲದೆ ಇದ್ದಾಗ ಹೇಳೋದು ತಪ್ಪಾಗ್ಬಹುದು. ಓಕೆ, ಈಗ ಮೋಕ್ಷಿತಾ ಅವರ ವಿಚಾರಕ್ಕೆ ಬಂದಾಗ ಅವರು ಒಂದು ರೀಸೆಂಟ್ ಆಗಿ ಒಂದು ಕೇಸ್ ತರ ಒಂದು ಪಬ್ಲಿಸಿಟಿ ಆಯ್ತು ಒಂದು, ಅದನ್ನ ನೀವು ನೋಡಿದ್ರಾ? ನಿಮ್ಗೆ ಏನ್ ಅನ್ಸ್ತು? ಅಂದರೆ ನೋಡಿದ ತಕ್ಷಣ ಶಾಕ್ ಆಯಿತು, ಇಂಥದ್ದು ಇದೆಯಾ ಅಂತ ಹೇಳಿ. ಆಮೇಲೆ ಅದನ್ನು ಇನ್ನು ಕ್ಲಿಕ್ ಎಲ್ಲ ಮಾಡಿ ನೋಡಿದ್ದಿಲ್ಲ, ಅಂಥದ್ದು ಇತ್ತು ಅಂತ ಆಗಿದೆ. ಬಟ್ ಅಗೇನ್ ಎವ್ರಿ ಒನ್ ವಿಲ್ ಹ್ಯಾವ್ ದರ್ ಓನ್ ಪಾಸ್ಟ್, ಇಲ್ಲ ಅಂತಲ್ಲ. ಯಾರನ್ನೇ ಒಬ್ಬ ವ್ಯಕ್ತಿ ನೀವು ಫ್ರೆಂಡ್ ಅಂತ ಎಕ್ಸೆಪ್ಟ್ ಮಾಡಾದ್ಮೇಲೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳಿಗೆ ಖುಷಿ ಪಟ್ಟಂಗೆ ಸಮಥಿಂಗ್ ತಪ್ಪೋ ಅದೇನಾಗಿದೆಯೋ ಅವ್ರು ಬಂದಮೇಲೆ ಅವ್ರ ಕಡೆಯಿಂದ ಕೇಳಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಅ ಪಾಸ್ಟ್ ಅನ್ನುವಂಥ ಇದಿದೆ ಅಷ್ಟೇ. ದಟ್ ಈಸ್ ಆಲ್ಸೋ ಏನೋ ಆಗಿದೆ ಅವ್ರ ಜೀವನ. ನೀವು ಪಾಸಿಟಿವ್ ಅಂತ ಹೇಳಿದ್ದೆ ನಿಮ್ಗೆ ಏನಾದ್ರು ಮುಳುವಾಯ್ತು ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದು ಅಂದರೆ ನೋಡೋರ್ ಪರ್ಸೆಪ್ಷನ್ ಅಲ್ಲಿ ಹೇಗಿದೆ ಗೊತ್ತಿಲ್ಲ. ನನಗೆ 16 ವಾರ ಉಳ್ಕೊಳ್ಳೋದಕ್ಕೆ ಅದೇ ಪ್ಲಸ್ ಆಗಿತ್ತು. ಓಕೆ, ಇನ್ನೊಂದೇನಂದ್ರೆ ಫಿಸಿಕಲ್ ಟಚ್ ಮಾಡಿದ್ರೆ ನನ್ಗೆ ಇರಿಟೇಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ರಿ. ಬಟ್ ಈ ಟಾಸ್ಕ್ ಅಂತ ವಿಚಾರದಲ್ಲಿ ಬಂದಾಗ ಅದು ಫಿಸಿಕಲ್ ಟಚ್ ಆಗೇ ಆಗುತ್ತೆ. ಆಮೇಲೆ ಈ ಹೊರಗಡೆಯಿಂದ ಜನ ನೋಡಿದ್ರು ಕಮೆಂಟ್ ಅಲ್ಲಿ ನಾನು ನೋಡಿದ್ದು, ಸುಮ್ನೆ ಫೇಕ್ ಅವ್ರು ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ದಿದೆ. ಇದಕ್ಕೆ ಏನ್ ಹೇಳ್ತೀರಾ? ಇದು ಇನ್ನ ನೋಡಿಲ್ಲ. ಬಟ್ ಹಂಗೇನಾದ್ರೂ ಇದ್ರೆ ಇನಿಷಿಯಲ್ ಅದು ವಿಷಯ ಬಂದಿದ್ದು ತುಂಬಾ ಬಿಗಿನಿಂಗ್ ನಲ್ಲಿ ಏನಾದ್ರು ಪಿಲ್ಲೋನಲ್ಲಿ ಹೊಡೆದ್ರು ಅಂತ ಹೇಳಿ, ಆಗಿನ ನಾವು ಆ ಕಂಫರ್ಟ್ ಝೋನ್ಗೆ ಬಂದಿರೋದಿಲ್ಲ. ಅದೊಂದು ಹೊಸ ಪ್ರಪಂಚ. ಇಲ್ಲೆಲ್ಲ ಕಂಪ್ಲೀಟ್ ನಮ್ಮ ಫ್ಯಾಮಿಲಿನ ಬಿಟ್ಟು ಅಲ್ಲೆಲ್ಲೋ ಒಳಗೆ ಹೋಗಿರ್ತೀವಿ. ಎಷ್ಟೇ ಮಾತಾಡಿ ಒಂದು ಸ್ವಲ್ಪ ಪರಿಚಯ ಅಂತ ಆದ್ರೂ 1% ಆಫ್ ಇನ್ಸೆಕ್ಯೂರಿಟಿ, ನಾವೊಂದು ಹೊಸ ವರ್ಲ್ಡಲ್ಲಿ ಇದ್ದೀವಿ ಅನ್ನೋವಂಥ ಇನ್ಸೆಕ್ಯೂರಿಟಿ ಇರುತ್ತೆ. ಆ್ಯಂಡ್ ಇನ್ ಜನರಲ್ ನನಗೆ ಹೀಗೆ ಮುಟ್ಟಿ ಮಾತಾಡ್ಸೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಆಗೋದೇ ಇಲ್ಲ, ಟಚ್ ಮಿ ನಾಟ್ ಥರ ಅನ್ನೋ ಥರದ್ದಂತಲ್ಲ, ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗೋದಿದೆ, ನಾನು ಇಲ್ಲ ಅಂತಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ನಾವು ಹುಡುಗಿ ಅಂತ ಯಾವುದೇ ಡಿಸ್ಟಿಂಗ್ವಿಶ್ ಇಲ್ದಿರ ಇಳಿದಿದೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ನಾನು ಬೇರೆ ಕಡೆ ಇವಾಗ ಬೇರೆ ಸೀರಿಯಲ್ ಎಲ್ಲ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅನ್ನೋದು ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದಾಗಲೂ ಗ್ರ್ಯಾಜುವಲಿ 4-5 ವೀಕ್ಸ್, 1 ತಿಂಗಳೆಲ್ಲ ಆದಮೇಲೆ ವಿಲ್ ಬಿಕಮ್ ಗುಡ್ ಫ್ರೆಂಡ್ಸ್. ಅಲ್ಲೆಲ್ಲೋ ಯಾರೋ ಹಗ್ ಮಾಡೋದು ಅಥವಾ ಶೇಕ್ ಹ್ಯಾಂಡ್ ಮಾಡೋದು, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಬೇಸಿಕ್. ಅದನ್ನೆಲ್ಲ ಆಗೋದಿದೆ. ಇಟ್ ಇಸ್ ವೆರಿ ನ್ಯಾಚುರಲ್. ನಾನು ಅಂತಲ್ಲ, ಎಲ್ಲರೂ ಅಲ್ಲ ಹಾಗೆ ಇರ್ತಾರೆ. ಅದನ್ನ ಪ್ರೆಸೆಂಟ್ ಹೇಗೆ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಥದ್ದೇನೂ ಇಲ್ಲ ಅನ್ನೋ ಮಾತನ್ನು ಹೇಳ್ಬೋದಷ್ಟೇ. ಇವತ್ತು ನಾನು ಇಲ್ಲಿ ಕೂತು ಕ್ಲಾರಿಫೈ ಮಾಡ್ಬೋದಷ್ಟೇ ಹೊರತು ಇನ್ನೇನು ಇಲ್ಲ. ಓಕೆ, ನಿಮ್ಮ ಮತ್ತೆ ಮಂಜು ಅವರ ಫ್ರೆಂಡ್ಶಿಪ್ ಬಗ್ಗೆನೂ ಹೊರಗಡೆ ಸಾಕಷ್ಟು ಜನ ಮಾತಾಡೋದಿದೆ. ಸೊ ಅದು ಅವ್ರಿಗೆ ಏನು ಹೇಳ್ತೀರಾ? ಫ್ರೆಂಡ್ಶಿಪ್ ಇಸ್ ಜಸ್ಟ್ ಅ ಫ್ರೆಂಡ್ಶಿಪ್. ನೀವು ಯೋಚನೆ ಮಾಡುವಷ್ಟೆಲ್ಲ ತುಂಬ ಏನೂ ಇಲ್ಲ. ಇಟ್ ವಾಸ್ ಜಸ್ಟ್ ಅನ್ ಆರ್ಗ್ಯಾನಿಕ್ ವೆರಿ ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ, ನಥಿಂಗ್ ಮಚ್.